ಇವಾಗ ಏನು ಮಾಡೋಣಪ್ಪ ಅನ್ನಿಸ್ತೈತೆ ನನಗೆ. ನಮ್ಮಮ್ಮ ನೋಡಿದ್ರೆ ಇವಳು ಈ ಕೆಲಸ ಮಾಡೋದು ಬೇಡ ಅಂತ ಹೇಳ್ತವ್ರೆ. ಆದರೆ ನಮ್ಮ ತಿಪ್ಪು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾತ್ರ ಬಿಡಲ್ಲ ಅವಳು. ಏನು ಮಾಡೋಣ ಅನ್ನಂಗಾಗೈತೆ. ಇವಾಗ ಅವರು ಹೊರಗೆ ಅವಳು ಬರ್ತಾ ಇದ್ದಾಳೆ, ಮನೆ ಒಳಗೆ ಬಿಡ್ಕಮಲ್ಲ ಅಂತ ಹೇಳ್ತವ್ರೆ. ಏನು ಮಾಡೋದು ಇವಾಗ? ನಾನು ಏನಾದರೂ ಒಂದು ಮಾತಾಡಬೇಕು. ಸುಮ್ಮನೆ ಹಿಂಗೆ ಇದ್ರೆ ಆಗಲ್ಲ. ನೋಡೋಣ ನಮ್ಮಮ್ಮ ಏನು ಹೇಳ್ತಾರೆ, ಅವಳು ಏನು ಹೇಳ್ತಾಳೆ ಅಂತ ನೋಡೋಣದೇಲೆ. ನನಗಂತೂ ಯಾ ಕಡೆಗೆ ಮಾತಾಡೋಣಪ್ಪ ಅನ್ನಿಸ್ಬಿಟ್ಟೈತೆ ಈಗ. ಯಾಕಂದರೆ ಅವಳ ಕಡೆಗೆ ಮಾತಾಡಿದ್ರೆ ಇವ್ರಿಗೆ ಸಿಟ್ಟು, ಇವ್ರ ಕಡೆಗೆ ಮಾತಾಡಿದ್ರೆ ಅವಳಿಗೆ ಸಿಟ್ಟು. ಏನು ಮಾಡೋದು ಏನೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಇವಾಗತ್ತ ನನಗಂತೂ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತೆ. ಈಗ ಇಂಥ ಸೆಂಟ್ರ್ನಾಗ ಇದ್ಬಿಟ್ರೆ ಯಾ ಕಡೆಗೆ ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ. ಹೋಗು, ನನಗೆ ಇವಾಗ ಏನು ಮಾಡೋದಪ್ಪ ಅನ್ನಿಸ್ತೈತಿ. ತಿಪ್ಪುಗೆ ಅವಳಿಗೆ ಸಿಟ್ಟು ಬಂದ್ಬಿಡುತ್ತೆ. ನೋಡು, ನಾನು ಕೆಲಸ ಮಾಡ್ತೀನಿ, ಈಗಿನ ಕಾಲದಾಗ ಯಾರೋ ಕೆಲಸ ಮಾಡಲ್ಲ, ನಾವು ದುಡ್ಕೊಂಡು ತಿಂತೀವಿ ಅಂತಂದ್ರೂ ನಿಮ್ಮಮ್ಮ ಹಿಂಗೆ ಮಾಡ್ತಾರಲ್ಲ ಅಂತೇಳಿ ಅವಳಿಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ. ಏನು ಮಾಡೋದು ಏನೋ ನನಗಂತೂ ಏನು ಮಾತಾಡೋಣಪ್ಪ, ಏನು ಹೇಳೋಣಪ್ಪ ಅನ್ನಿಸ್ತೈತೆ. ಹೋಗತ್ತ ಯಾ ಕಡೆಗೂ ಮಾತಾಡಲ್ಲ, ಸುಮ್ಮನೆ ಇದ್ಬಿಡ್ತೀನಿ. ನೋಡೋಣ ಯಾರು ಸರಿ ಯಾರು ತಪ್ಪು ಅಂತ ನೋಡ್ಬಿಟ್ಟು ಆಮೇಲೆ ನಾನು ಮಾತಾಡ್ತೀನಿ. ಸುಮ್ಮನೆ ಹೋಗಿ ನಿಂತ್ಕೊಬಿಡ್ತೀನಿ. ನಾನು ಏನೂ ಮಾತಾಡೋಕೆ ಹೋಗಲ್ಲ, ಯಾರ ಕಡೆಗೂ ಮಾತಾಡೋಕೆ ಹೋಗಲ್ಲ. ನಮ್ಮ ಇವ್ರ ಕಡೆಗೂ ಮಾತಾಡೋಕೆ ಹೋಗಲ್ಲ, ತಿಪ್ಪು ಕಡೆಗೂ ಮಾತಾಡೋಕೆ ಹೋಗಲ್ಲ. ಈಗ ಏನು ಮಾಡೋದು ಇವಾಗ? ಹೊರಗೆ ಹೋಗೋಣೋ ಬೇಡವೋ? ಹೋಗ್ತೀನಿ, ಇಲ್ಲೇ ನಿಂತ್ಕೊಂಡಿರ್ತೀನಿ. ಇಲ್ಲಿ ಬಾಗ್ಲಲ್ಲಿ ನೋಡೋಣ, ಕೇಳಿಸ್ಕೊಂತೀನಿ ಏನು ಮಾತಾಡ್ತಾ ಇದ್ದಾರೆ ಅಂತ. ಹೊರಕ್ಕೂ ಹೋಗಲ್ಲ, ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತೀನಿ. ಬರ್ಕೊಡ್ದು ನಮ್ಮ ಮನೆ ಒಳಕ್ಕೆ ಇಂಥ ಕೆಲಸ ಮಾಡೋರು ನಮ್ಮ ಮನೆ ಒಳಕ್ಕೆ ಕಾಲು ಇಡೋಕ್ಕೆ ಯೋಗ್ಯತೆ ಇಲ್ಲ. ಬೇಡ, ಇಂಥ ಚೀಪಾಗಿರೋ ಕೆಲಸ ಮಾಡಿ ನಮ್ಮ ಮನೆ ಒಳಗೆ, ಅದು ನಾವು ಹೆಂಗೆ ಇದ್ದವರು ಅಂಥವರು ಇಂಥ ಕೆಲಸ ಮಾಡ್ತೀವಿ ಅಂತಂದರೆ ನಮಗೇನೆ ಅಸಹ್ಯ ಆಗುತ್ತೆ. ಬರ್ಕೊಡು ನಮ್ಮ ಮನೆ ಒಳಕ್ಕೆ. ಇಂಥ ಕೆಲಸ ಮಾಡೋರು ಈಗಲೇ ಇಲ್ಲಿ ಬಿಟ್ಟು ಅದೆಲ್ಲ ಬಿಸಾಕಿ ಆ ಕೆಲಸ ಮಾಡೋವಂಥದ್ದನ್ನ ನಮ್ಮ ಮನೆ ಒಳಗೆ ಬರಬೇಕು ಅಷ್ಟೇ. ಬರ್ಲಿ. ಅವಳೇನ ಎಲ್ಲ ಊರಾಗ್ಲವೆಲ್ಲ ತಗೊಂಡು ಕುಡಿಕೊಂಡು ಎಲ್ಲ ಬರ್ಲಿ, ಹೇಳ್ತೀನಿ. ಊರಾಗ್ಲಾರವೆಲ್ಲ ಇಲ್ಲಿ ತಕೊಂಡು ನಮ್ಮ ಗೋಟನು ಇಲ್ಲಿ ಸುತ್ತಾಕ್ ಬರ್ತಾಳೆ. ಹೋಗತ್ತ. ಅಲ್ಲ, ಈ ನಮ್ಗಂತೂ ನೆನೆಸ್ಕೊಬಿಟ್ರೆ ಈ ಕೆಲಸನ ಅನ್ಸುತ್ತೆ. ಬರ್ಕುಡ್ದವಳು ಅಲ್ಲೇ ನಡೀತಾ ಇರಬೇಕು, ಬರಬೇಡ ಈ ಕಡೆಗೆ. ಅದೃಷ್ಟ ಅಕ್ಕ ಮನೆ ಹತ್ರ ಇಟ್ಟು ಬಂದಿದ್ದೀನಿ. ಆಮೇಲೆ ತಗೊಬರೋಣ ಅಂತ. ಆಮೇಲೆ ತಗೊಂಬಂದು ಮನೇಲಿ ಒಳಗಡೆ ಇಟ್ಕೊಂತೀನಿ. ಇವಾಗ ಏನು ಹೇಳ್ತಾರೆ ನೋಡೋಣ. ನಿಂತ್ಕಳೆ ಅಲ್ಲಿ, ನಿಂತ್ಕ. ನಾವೇನೋ ನಿನ್ನ ದೊಡ್ಡ ಗನಂದಾರಿ ಅನ್ಕೊಂಡಿದ್ವಿ, ಆದ್ರೆ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನೀನು ಬರಬೇಡ ನಮ್ಮ ಮನೆ ಒಳಗೆ, ಬರಬೇಡ. ನೀನು ಹೆಂಗೆ ನೀನು ಈ ಕೆಲಸ ಮಾಡ್ಕೊಂಡು ನಮ್ಮ ಮನೆ ಒಳಗೆ ಬತ್ತೀಯ? ಊರಾಗ್ಲಾರವೆಲ್ಲ ಕುಡಿಕೊಂಡು ನೀನು ವ್ಯಾಪಾರ ಮಾಡ್ಕೊಂಡು ಎಷ್ಟು ನಮ್ಮ ಪ್ರೆಸ್ಟೀಜ್ ಕಡಿಮೆ ಆಗುತ್ತೆ. ಅಯ್ಯೋ ನಿನ್ನ ಪ್ರೆಸ್ಟೀಜೇ. ಅಲ್ಲ, ನಿನ್ಗೆ ಆ ಸೀಮೆ ಪ್ರೆಸ್ಟೀಜ್ ಅಮ್ಮ. ನೀನು ಏನು ಹಂಗೇನೆ ದೊಡ್ಡ ಏನೋ ಇದು ಅನ್ನಂಗೆ ಮಾತಾಡ್ತಾ ಇದೆಯಲ್ಲ. ಅಲ್ಲ ಕಣತೆ, ನೀವು ಏನು ಮಾಡಿದಿರ ಅಂತ ಇಷ್ಟೊಂದು ನೀವು ಕೊಚ್ಚಿಗೆ ಅಂತಾ ಇದ್ದೀರಿ, ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀರಾ? ನಾನು ಮಾಡೋದೇ ಈ ಕೆಲಸ, ಗೊತ್ತಾಗಿರ್ಬೋದು ನಿನಗೆ. ನಾನು ಮಾಡ್ತಾ ಇರೋದೇ ಈ ಬಿಸ್ನೆಸ್. ಇವಾಗಂತಲ್ಲ, ನನ್ನ ಮದುವೆಗಿನ ಮುಂಚೆಯಿಂದಲೂ ನಾನು ಈ ಬಿಸ್ನೆಸ್ಸೇ ಮಾಡ್ತಾ ಇರೋದು. ಈ ಕೆಲಸ ನಾನು ಮಾಡ್ತಾ ಇರೋದು ಮೋಹಿತ್ನಿಗೂ ಗೊತ್ತು. ಅವನಿಗೆ ನನ್ನ ಈ ಕೆಲಸದಲ್ಲಿ ಎಷ್ಟು ಲಾಭ ಅನ್ನೋದು ಕಾಣ್ತೀನಿ ಅನ್ನೋದು ಅವನಿಗೆ ಗೊತ್ತಿರೋದಕ್ಕೆ ಅವ್ನು ನನ್ನ ಮದುವೆ ಆಗಿರೋದು. ನೀವು ಮಾತಾಡೋ ಅಂಥದ್ದೇನಿಲ್ಲ. ಇನ್ನು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ನೀವೇನು ಮನೆಯ ಕೆಲಸ ಏನೂ ಮಾಡೋಕೆ ಹೋಗ್ಬೇಡ್ರಿ. ನನ್ನ ಕೆಲಸ ನಾನು ಮಾಡ್ತೀನಿ. ಮನೆಯಾಗೆಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ವ್ಯಾಪಾರ ನಾನು ಮಾಡ್ಕೊಂಬರ್ತೀನಿ. ನೀವು ಸುಮ್ಮನೆ ಇದ್ಬಿಡಿ. ಸುಮ್ಮನಿಲ್ಲ ಅಂತಂದ್ರೆ ನಾನಂತೂ ಕೇಳಲ್ಲ. ನಾನಂತೂ ಈ ಕೆಲಸ ಬಿಡೋದಿಲ್ಲ. ನನಗೆ ಭಾಳ ಇಷ್ಟ ಈ ಕೆಲಸ ಮಾಡೋದಕ್ಕೆ. ನಾನು ಈ ಕೆಲಸ ಮಾಡೋದು ಮಾತ್ರ ನಾನು ಬಿಡಲ್ಲ. ನಾವು ಹಂಗಿರೋ ಅಂಥವ್ರು. ನೀನು ಇವಾಗ ಬಂದು ಇಂಥ ಕೆಲಸ ಮಾಡ್ಕೊಂಡು ಬೇಡ, ಆ ಕೆಲಸ ಮಾಡಬೇಡ ನೀನು. ಆ ಕೆಲಸ ಮಾಡ್ತೀನಿ ಅನ್ನೋದಾದ್ರೆ ನಮ್ಮ ಮನೆ ಒಳಗೆ ಬರಲೇಬೇಡ. ನೀನು ಬರ್ಕೊಡೋದು ನಮ್ಮ ಮನೆ ಒಳಗೆ. ಬರಾದೆ. ಇಲ್ಲಮ್ಮ, ನೋಡಿ ಹೇಳಿರ್ತೀನಿ ತಿಪ್ಪು, ಸುಮ್ಮನೆ ನಮ್ಮ ಹತ್ರ ವಾದ ಮಾಡಬೇಡ. ಈ ಕೆಲಸ ಮಾಡೋಂಗಿದ್ರೆ ನೀನು ನಮ್ಮ ಮನೆ ಒಳಗೆ ಬರಬೇಡ. ನಮಗೆ ಈ ಕೆಲಸ ಮಾಡೋದಂತಂದ್ರೆ ನಮಗೆ ಥರ ಚೀಪ್ ಆಗಿಬಿಡ್ತೀವಿ. ನಮ್ಗೆ ಬೇಡ, ನಮ್ಗೆ ಆ ಕೆಲಸ ಬೇಡವೇ ಬೇಡ. ಅರ್ಥ ಮಾಡ್ಕೊ ಹೇಳೋದನ್ನ. ಏನು ಕೇಳ್ತಾ ಇದ್ದಾರೆ ನಮ್ಮ ಅತ್ತೆ ನಮ್ಮ ಮಾವ ಅಂತೇಳಿ. ಬೇರೆ ಏನಾದರೂ ಮಾಡು. ಬೇರೆ ಏನಾದರೂ ಮಾಡು. ಆಯ್ತು, ಬೇರೆ ಏನಾದರೂ ಮಾಡ್ತೀನಿ. ಕೊಡ್ತೀರಾ? ಒಂದು 20-25 ಲಕ್ಷ ನನಗೆ ದುಡ್ಡ? ಬೇರೆ ಏನಾದರೂ ಬಿಸ್ನೆಸ್ ಮಾಡ್ತೀನಿ, ಒಂದು 10 ಲಕ್ಷ ಆದರೂ ಕೊಡ್ತೀರಾ? 10 ಲಕ್ಷ ದುಡ್ಡು ಕೊಡ್ತೀರಾ? ಅಯ್ಯೋ, ಎಲ್ಲಿ ತಮ್ಮನ್ ಕೊಡೋಣ? ದುಡ್ಡು ಕೊಡ್ತಂದ್ರೆ ಕೈಯಲ್ಲಿ ಏನು 10 ರೂಪಾಯಿ ಕಾಸಿಲ್ಲ ಅಂತಂದ್ರೆ ಏನು ಬಿಲ್ಡಪ್ ಕೊಡ್ತೀರಾ? ನನಗೆ 50 ರೂಪಾಯಿ ದುಡ್ಡು ಇದ್ದು ಬಿಟ್ರೆ 50 ಲಕ್ಷ ಐತೆ ಅನ್ನೋ ಥರ ಬಿಲ್ಡಪ್ ಕೊಡ್ತಾ ಇದ್ದೀರಲ್ಲ ನೀವು. ಇಲ್ಲ ನೋಡು, ಫಸ್ಟು ನಾವು ದುಡ್ಡು ಇಟ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಾವು ಅವಾಗ ಪ್ರೆಸ್ಟೀಜ್ ಅನ್ಬೇಕು. ದುಡ್ಡು ಅವಾಗ ನಮ್ಮ ಮರ್ಯಾದೆ ಅದು ಇದು ಅಂತ ಅನ್ಬೇಕು. ನಮಗೆ ಹೊಟ್ಟೆಗಿಟ್ಟಿಲ್ಲ ಅಂತಂದ್ರೆ ಜುಟ್ಟಿಗೆ ಮಲ್ಗೆ ಅನ್ನಂಗೆ ಆಯ್ತು ನಿಮ್ದು. ಏನು ನಮ್ಗೆ ಹೊಟ್ಟೆಗಿಟ್ಟೇ ಇಲ್ಲ ಅಂತಂದ್ರಾಗ ಈ ಕೆಲಸ ಮಾಡಬೇಡ, ಆ ಕೆಲಸ ಮಾಡಬೇಡ. ನನಗೆ ಇದರಲ್ಲಿ ಚೆನ್ನಾಗಿ ಲಾಭ ಐತೆ. ನಾನು ಚೆನ್ನಾಗಿ ದುಡಿತೀನಿ. ನನಗೆ ಯಾವಾಗಿಂದಲೂ ಈ ಬಿಸ್ನೆಸ್ ನನ್ನ ಕೈ ಹಿಡ್ದೈತೆ. ನನಗೆ ಒಳ್ಳೇದಾಗೈತೆ. ನನಗೆ ಈ ಕೆಲಸ ಮಾಡೋದ್ರಿಂದ ನನಗೇನೋ ಒಂಥರ ಮನಸ್ಸು ಸಮಾಧಾನ. ಹೋಗಿ ಎಲ್ಲರ ಮನೆ ಹತ್ರ ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬರೋಷ್ಟೊತ್ತು ನನಗೇನೋ ಒಂಥರ ಸಮಾಧಾನ ಆಗುತ್ತೆ.
ಒಳ್ಳೇದಾಗೈತೆ, ಒಳ್ಳೆ ಲಾಭ ಮಾಡಿದ್ದೀನಿ. ನನಗೆ ಈ ಕೆಲಸನೇ ಮುಖ್ಯ. ನೀವು ಹೇಳಿದ್ರು ಅಂತೇಳಿ ನಾನು ಈ ಕೆಲಸ ಬಿಡೋದಿಲ್ಲ. ಅಮ್ಮಯ್ಯ ಅವರು ಅಂತ ಕೆಲಸ ಎಲ್ಲ ಮಾಡ್ದಾರಲ್ಲ, ಕುಮಾರಪ್ಪನ ಗಿಡ್ಡಮ್ಮ ಫುಲ್ ಸ್ಟ್ಯಾಂಡರ್ಡು. ಅವರು ಯಾವತ್ತೂ ಇಂಥದ್ದೆಲ್ಲ ಮಾಡಲ್ಲ. ಅವ್ರು ದೊಡ್ಡದಾಗಿ ಮಾಡಿರೋದು. ದೊಡ್ಡದಾಗಿ ಮಾಡಿದ್ರೆ ನಾವು ಅವೆಲ್ಲ ಕೇಳಲ್ಲ. ನಾವು ಸಣ್ಣದ್ರಿಂದಲೇ ದೊಡ್ಡವರಾಗೋದು. ನನಗೇನು ಇವಾಗ ಕೊಡ್ಲಿ ಮತ್ತೆ 1 10 ಲಕ್ಷ ದುಡ್ಡ ಐತೆ ಅವ್ರ ಹತ್ರ? ಇಲ್ಲ ತಾನೆ. ಯಾಕೆ ಸುಮ್ಮನೆ ಬಡಾಯಿ ಮಾಡಬಾರ್ದು, ಬಡಾಯಿ ಕೊಚ್ಕೋಬಾರ್ದು, ಬಡಾಯಿ ತೋರಿಸ್ಕೋಬಾರ್ದು. ಏನು ಇಲ್ಲ ಅಂತಂದ್ರೆ ನಾವು ಸುಮ್ಮನೆ ಬಡಾಯಿ ಬಿಡಬಾರ್ದು. ಅದೇನೋ ಹೇಳ್ತಾರಲ್ಲ ಹಂಗೆ. ನಾವು ಇವಾಗ ಯಾತ್ರದ್ದು ಇಲ್ಲ ಅಂತದ್ರಾಗೆ ಹೆಂಗೋ ಬಿಡು ಕೆಲಸ ಮಾಡ ಅಂತ ಸೊಸೆ ಸಿಕ್ಕೊಳ್ಳಲ್ಲ ಅಂತ ಖುಷಿ ಪಡಬೇಕು. ನಾನು ಆ ಕೆಲಸನೇ ಮಾಡೋದು. ನಾನಂತೂ ಈ ಮನೆ ಬಿಟ್ಟು ನಾನು ಎಲ್ಲಿ ಹೋಗಲ್ಲ. ನಾನು ಹೋಗ್ಬಿಡ್ತೀನಿ ಮನೆ ಒಳಗೆ. ಸೈಡ್ ಬಿಟ್ಟರೆ ಸರಿ, ನಾನು ಮನೆ ಒಳಗೆ ಹೋಗ್ತೀನಿ, ನನ್ನ ಕೆಲಸ ನಾನು ಮಾಡ್ತೀನಿ. ನಿಮ್ಗೇನು ನಾನು ಬಟ್ಟೆ ಒಗಿಬೇಕು, ನಿಮ್ಗೆ ಅಡುಗೆ ಮಾಡಿ, ನೀವೇನೋ ಕೆಲಸ ಮಾಡಬೇಡ್ರಿ. ನೀವಿಬ್ರು ಉಂಡ್ಕೊಂಡು ಆರಾಮಾಗಿ ಕೂತ್ಕೊಳ್ರಿ. ನನ್ನ ಮನೆಗೆ ಏನೈತೆ ಎಲ್ಲ ಜವಾಬ್ದಾರಿ ತಗೊಂಡು ಎಲ್ಲ ನೋಡ್ಕೊಂತೀನಿ. ನೀನಿಗೆ ವಹಿಸ್ಬಿಟ್ರೆ ಆಯ್ತಲ್ಲ ಈಗ್ಲೇನೆ. ಓಹೋ, ನಾನು ಮನೆ ಯಜಮಾನಿ ಇದ್ದಾಗ್ಲೇನೆ ನಮ್ಮಯ್ಯ ಪಿನ್ನನ ಐತೆ, ನಾನಿದ್ದೀನಿ. ಇನ್ನು ಮೊನ್ನೆ ಬಂದು ನಾನು ಮನೆ ಯಜಮಾನಿ ಅಂತ ಹೇಳ್ತಾ ಇದೀಯ. ಏನು ನನ್ನ ಕೇಳಬೇಡ್ರಿ, ನೀವು ಉಂಡ್ಕೊಂಡು ಸುಮ್ಮನಿರ್ರಿ ಅಂತ ಹೇಳ್ತಾ ಇದೀಯ. ಓಹ್, ನಾನು ಕಣೆ ಈ ಮನೆ ಯಜಮಾನಿ. ಮೊನ್ನೆ ಬಂದು ಆಲೇನೆ ಹಿಂಗೆ ಹೇಳ್ತಾ ಇದೀಯ. ನೀವು ಸುಮ್ಮನೆ ಇದ್ಬಿಡ್ರಿ ಅಂತ. ನಾವ್ ಹೇಳ್ದಂಗೆ ನೀನು ಕೇಳಬೇಕು. ಅವೆಲ್ಲ ನಡೆಸ್ಬೇಡ ನೀನು. ಆ ಕೆಲಸ ಬೇಡ ಮಾಡ್ಕೊಡ್ದು. ಆ ಕೆಲಸನ ಮಾಡ್ಕೊಡ್ದು. ಅಷ್ಟೇನೆ. ಹೋಗ್ಕೊಡ್ದು. ಆ ಕೆಲಸ ಮಾಡಕ್ ಹೋಗಿದ್ದಿ ಅಂದ್ರೆ ಸರಿಯಾಗಲ್ಲ. ಹೋಗ್ಕೊಡ್ದು, ಬೇಡ. ನಾನು ಇರೋದು ಹೇಳ್ತೀನಿ, ಹೋಗ್ಕೊಡ್ದು. ನೀನು ಹೋಗ್ಕೊಡ್ದು ಅಂದ್ರೆ ನಾನು ಬಿಡಲ್ಲ ಕಣತ್ತೆ. ಏನೇ ಆದ್ರೂ ನಾನು ಆ ಕೆಲಸ ಮಾತ್ರ ಬಿಡಲ್ಲ. ಅದೇನಾಗುತ್ತೆ ಆಗಲಿ. ನಾನಂತ ಯಾರು ಬಂದು ಹೇಳಿದ್ರೆ ನಾನು ಆ ಕೆಲಸ ಬಿಡೋದಿಲ್ಲ. ನನ್ನ ಕೈ ಹಿಡ್ದೈತೆ, ನಾನು ಮಾಡ್ತೀನಿ. ನನ್ನ ಕೆಲಸ ಮುಖ್ಯ. ನನಗೆ ಅದೆಲ್ಲ ಪ್ರೆಸ್ಟೀಜ್ ಎಲ್ಲ ಏನಿಲ್ಲ. ನನಗೆ ದುಡಿಬೇಕು, ದುಡ್ಕೊಂಡು ತಿನ್ನಬೇಕು, 4 ಕಾಸು ದುಡ್ಕೋಬೇಕು, ನಾವು ನಲ್ಲರಂತೆ ಇರಬೇಕು ಅನ್ನೋಂಥ ಬುದ್ಧಿ. ಸುಮ್ಮನೆ 50 ರೂಪಾಯಿ ದುಡ್ಡಿಲ್ಲ ಅಂತಂದ್ರೆ 50,000 ಐತೆ ಅನ್ನೋ ಥರ ನನಗೆ ಬಡಾಯಿ ಕೊಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಡೂಪ್ ಎಲ್ಲ ಬಿಡಬಾರ್ದು. ಸುಮ್ಮನೆ ಯಾಕೆ ಡೂಪ್ ಕೊಡಬೇಕು? ಡೂಪ್ ಬರೀ ನಿಮ್ಮದು. ಬರೀ ಡೂಪ್ಲಿಕೇಟು, ಬರೀ ಡೂಪ್ಲು. ಹಿಂಗೆಲ್ಲನ ಇದು ಮಾಡಬಾರ್ದು ನೀವು. ಬರೀ ಡೂಪ್ ಯಾಕೆ ಬಿಡ್ತೀರಾ? ಏನ್ರಾಗೇನು ಇಲ್ಲ ಅಂತಂದ್ರೆ ಬರೀ ಡೂಪ್ ತೋರಿಸ್ತೀರಾ ನೀವು. ಅದು ನನಗೆ ಇಷ್ಟ ಇಲ್ಲ. ಆ ಥರ ಮಾತಾಡಿದ್ರ ಅಂತಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ತೆಗೀರಿ, ಸೈಡ್ ಬಿಡ್ರಿ. ನಾನು ಮನೆಯೊಳಗೆ ಹೋಗ್ಬೇಕು. ನಾನು ವ್ಯಾಪಾರ ಮಾಡ್ಕೊಂಡು ಸಾಕಾಯ್ತು. ಒಂದು 5 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ನನ್ನ ಕೆಲಸ ನಾನು ಶುರು ಮಾಡಬೇಕು. ಸೈಡ್ ಬಿಡು ಫಸ್ಟು. ಅವಳು ಯಾಕೆ ಹಿಂಗೆ ಮಾತಾಡ್ತಾಳೆ? ಹೇಳತ್ತ. ಅವನಿಲ್ಗೆ ಹೋದ್ನೆ ಮೋಹಿತ ಒಳಗ ಇದ್ದಾನೆ. ಪಾಪ ಯೋಯ್ ಬಾರ ಇಲ್ಲಿ, ಬೇಡ ಆ ಕೆಲಸನೇ ಮಾಡೋದು ಅಂತ ಹೇಳ್ತಾವಳೆ. ನಾನು ಮಾಡ್ಕೊಡ್ದಂತ ನಾನು ಮಾಡ್ಕೊಡ್ದು ಆ ಕೆಲಸನೇ ನಾನು ಮಾಡೋದು. ನನ್ಗೆ ಇಷ್ಟ ಆಗಿರೋಂಥ ಕೆಲಸ ಮಾಡ್ತೀನಿ ಅಷ್ಟೇನೆ. ನೀವು ಕೆಲಸ ಮಾಡಬೇಡ್ರಿ ಅಂದ್ರೆ ನಾನು ಬಿಡೋದಿಲ್ಲ. ನನಗೆ ಯಾವಾಗ ಅದರಿಂದ ಲಾಸ್ ಆಗುತ್ತೆ, ನನಗೆ ಈ ಕೆಲಸ ಮಾಡಬಾರ್ದಪ್ಪ ಅಂತ ನನಗೆ ಯಾವಾಗ ಅನ್ಸುತ್ತೆ ನಾನು ಅವಾಗ ಬಿಡ್ತೀನಿ. ನಿಮ್ಮಂಥವ್ರ ಹತ್ರ ಹೇಳಿಸ್ಕೊಂಡು ನಾನೆಲ್ಲ ಬಿಡೋದಿಲ್ಲ ಬಿಡು. ನನಗೆ ತುಂಬ ಒಂದೇ ದಿವಸಕ್ಕೆ ಚೆನ್ನಾಗಿ ಆಗೈತೆ ವ್ಯಾಪಾರ. ನಾನು ಮೊದಲಿಂದಲೂ ಅದೇ ಕೆಲಸ ಮಾಡ್ತಿದ್ದು. ನಿಮಗೆ ಗೊತ್ತಿರಲಿಲ್ಲ, ಈಗ ಹೇಳ್ತಾ ಇದ್ನಲ್ಲ. ನಾನು ಮುಂಚೆಯಿಂದಲೂ ನಾನು ಆ ಕೆಲಸನೇ, ಮದುವೆಗಿನ ಮುಂಚೆಯಿಂದಲೂ ನಾವು ಆ ಕೆಲಸನೇ ನಾನು ಮಾಡ್ತಾ ಇರೋದು. ಅಷ್ಟೇನೆ. ಗೊತ್ತಿಲ್ವಾ? ಹೇಳ್ತೀನಿ. ನಾನು ಬಂದೇಳಿ ಕೇಳೋಣ ಅಂತಿದ್ದೆ. ಈ ಮೋಹಿತ್ ಏನಂದ್ರು, ಬೇಡ ನಮ್ಮ ಅಮ್ಮನಿಗೆ ಗೊತ್ತಾಗೋದು ಬೇಡ ಅಂತ ಈ ಮೋಹಿತ್ ಅವ್ರು ಹೇಳಿದ್ರು. ನಾನು ಬಂದಿದ್ದ ತಕ್ಷಣ ಹೇಳ್ಬೇಕು ಅನ್ನೋದಿತ್ತು. ನಾನೇನು ಕೆಲಸ ಮಾಡ್ತೀನಿ ಅಂತ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅನ್ನೋದು ಗೊತ್ತು. ಅದಕ್ಕೆ ಗೊತ್ತಾದ್ರೂ ಪರವಾಗಿಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ. ನಾನು ಮಾಡ್ತಾ ಇದ್ದಿದ್ದೇನೆ ಆ ಕೆಲಸ. ನಾನು ಮಾಡೋದೇನೆ ಆ ಕೆಲಸ ಬಿಡೋದಿಲ್ಲ. ನನ್ನ ಕೆಲಸ ನನಗೆ ದೊಡ್ಡದು. ಅಷ್ಟೇನೆ. ನನಗೆ ಅನ್ನ ಆಗ್ತೈತೆ, ಅದರಿಂದ ನಾನಂತೂ ಅನ್ನ ತಿಂತಾ ಇದ್ದೀನಿ ಅಂತಂದ್ರೆ ಅದು ನನಗೆ ದೊಡ್ಡ ಕೆಲಸನೇ. ನೀವು ಆ ಕೆಲಸನ ನೀವು ಚೀಪಾಗಿ ನೋಡ್ಬೋದು, ಆದರೆ ನಾನು ಅದಕ್ಕೊಂದು ಗೌರವ ಕೊಡ್ತೀನಿ. ಅದನ್ನು ನಾನು ಪೂಜಿಸ್ತೀನಿ. ಅದರಿಂದ ಒಂದು ಅನ್ನ ತಿಂದಿದ್ದೀನಿ, ಅದರಿಂದ ಅನ್ನ ತಿಂದಿದ್ದೀನಿ ಅಂದರೆ ನಾನು ಅದು ನೆನೆಸ್ತೀನಿ. ನಾನು ಬಿಡಲ್ಲ. ಇವತ್ತು ನಾನು ಒಂದು ಅನ್ನ ತಿಂತಾ ಇದ್ದೀನಿ ಅಂತಂದ್ರೆ ನನಗೆ ಅದೇ ಕಾರಣ. ಅದಕ್ಕೆ ಇವತ್ತು ನಾನು ಚೆನ್ನಾಗಿದ್ದೀನಿ ಅಂತ ಆ ಕೆಲಸ ನಾನು ತಿರಸ್ಕರಿಸಲ್ಲ. ಅದನ್ನ ಯಾವುದೇ ಕಾರಣಕ್ಕೂ ನಾನು ಕೇಳುವಂಗೆ ಮಾತಾಡಲ್ಲ. ಯಾರು ಎಷ್ಟೇ ಕೇಳುವಂಗೆ ಮಾತಾಡಿದ್ರು ನಾನು ಆ ಕೆಲಸನ ನಾನು ಗೌರವಿಸ್ತೀನಿ ಅಷ್ಟೇನೆ. ನೀನು ಏನೇ ಹೇಳಿದ್ರು ನಾನು ತಲೆ ಕೆಡಿಸ್ಕೊಂಬಲ್ಲ. ನಾನು ಮಾಡೋದೇ ಅದೇ ಕೆಲಸ. ಅವಳದ ಅರ್ಥ ಮಾಡ್ಕೊಳಮ್ಮ. ಎಷ್ಟು ಹೇಳಿದ್ರು ಅದ್ಯಾಕೆ ಹಂಗೆ ಮಾತಾಡ್ತೀಯಾ? ನೋಡ್ದ ಅಲ್ಲ, ಎಷ್ಟು ಹೇಳಿದ್ರು ಅವಳು ಹೆಂಗೆ ಮಾತಾಡ್ತಾ ಇದ್ದಾಳೆ ನೋಡು. ಯಾರು ಹೇಳಿದ್ರು ನಾನು ಆ ಕೆಲಸನೇ ಮಾಡೋದು ವೀಕ್ಷಕರೇ. ಯಾರು ಎಷ್ಟಾದರೂ ಹೇಳ್ರಿ, ನನ್ನ ಕೆಲಸ ನನಗೆ ದೊಡ್ಡದು. ನಾನು ಆ ಕೆಲಸನೇ ಮಾಡೋದು. ಕೆಲಸ ಮಾಡಿಕೊಡ್ದು, ಆ ಕೆಲಸ ಮಾಡಬಾರ್ದು, ಮನೆಯೊಳಗೆ ಬರಬೇಡ ನೀನು ಆ ಕೆಲಸ ಮಾಡಂಗಿದ್ರೆ ಅಂತೇಳಿ ನಮ್ಮ ಅತ್ತೆ ನನ್ನ ಮನೆಯೊಳಗೆ ನಿಲ್ಸುತ್ತೆ. ನನಗೆ ಹೋಗೋದು ಗೊತ್ತೈತೆ. ಈ ಮನೆಯೊಳಗೆ ಹೆಂಗೆ ಹೋಗ್ಬೇಕು, ಹೆಂಗಿರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. 50 ರೂಪಾಯಿ ದುಡ್ಡಿಲ್ಲ ಅಂತಂದ್ರೆ ನಮ್ಮ ಅತ್ತೆರದ್ದು ಏನು ಡೂಪ್ ನೋಡಿ. ಕೊಡ್ರಿ, ಅದಕ್ಕೆ ಬೇರೆ ಕೆಲಸ ಮಾಡಿದ್ರೆ ಕೊಡ್ರಿ 1 10 ಲಕ್ಷನ. ಅದಕ್ಕೆ ಮಾತ್ರ ಇಲ್ಲ. 1 10 ಲಕ್ಷ ಕೊಡ್ರಿ ಅಂತಂದ್ರೆ ಇಲ್ಲ, 10 ಲಕ್ಷ ಇಸ್ಕೊಂಬರಕ್ ಆಗಲ್ವಂತೆ, ಇಲ್ವಂತ ಅವ್ರ ಹತ್ರ ಕೊಡೋವರೆಗೂ ಸುಮ್ಮನಿರ್ಬೇಕಂತೆ. ಇಸ್ಕೊಂಬಂದು ನೀವು ಕೊಡ್ರಿ 10 ಲಕ್ಷ ದುಡ್ಡು, ನಾನು ಕೆಲಸ ಬಿಡ್ತೀನಿ, ಬೇರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಮಾತ್ರ ಇಲ್ಲ ನೋಡಿ. 10 ಲಕ್ಷ ದುಡ್ಡು ಕೊಡ್ರಿ ಅಂದ್ರೆ ಕೈಲಾಗಲ್ಲ.
ನೋಡ್ತಾ ಇರಿ ಏನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.